ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಲೈನ್ ನೋಡಿರ್ತೀರಾ ಇವತ್ತೇನು ವಿಷಯ ಅಂತ. ಸೊ ಇವಾಗ ಆಟೋ ಬುಕ್ ಮಾಡಬೇಕು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ. ನೋಡೋಣ. ಬಾಯ್. ಹೋಗಿ ಬೇಡಿ ಆಟೋ ಹೊತ್ಕೊಂಡು ಹೊರಟೆ. ಆಟೋದಲ್ಲಂತೂ ನನ್ನ ಕೂದಲಂತೂ ಮಿಸ್ಸಿಯಾಗಿ ಹೋಗ್ತಾ ಇತ್ತು. ಯಾಕಾದರೂ ಕೂದಲು ಬಿಟ್ಕೊತೀನೋ ಅಂತ ಅನಿಸ್ತಾ ಇತ್ತು. ಈ ರೀತಿ ಟ್ರಾಫಿಕ್ ಇದೆ, ಇಷ್ಟರಲ್ಲಿ ನಾನು ಹೋಗ್ತೀನಿ ಅನ್ನೋದೇ ಡೌಟು. ಎಷ್ಟು ಈಗ ಬರೋ ಟ್ರೈನಾ? ಎಷ್ಟು ಬೇಕಾ? ತುಮಕೂರು ಕೊಡಿ ಒಂದು ಫೋನ್ ಪೇ. ಹೌದಾ? ಯಾವ್ದು ಆ್ಯಪು? ಹಾಂ, ಪ್ಲೇಸ್ಟೋರಲ್ಲಿ ಇರುತ್ತೆ ನೋಡಿ. ಹಾಂ, ಪ್ಲೇಸ್ಟೋರಲ್ಲ ಹಾಂ. ಎಲ್ಲರಿಗೆ ಹೇಳಿ ವಿಡಿಯೋದಲ್ಲಿ. ಓಕೆ. ನೀವೊಂದ್ಸಲ ಜೋರಾಗಿ ಹೇಳಿ ಯಾವುದು ಆ್ಯಪು ಪ್ಲೇಸ್ಟೋರಲ್ಲಿ ಇದನ್ನು ಮಾಡ್ಕೊಳ್ಳಿ ಅಂತ. ಥ್ಯಾಂಕ್ ಯು. Time keeps on moving way too fast. It makes me want you oh so bad. I keep our memories locked away. When someone gets too close, I hesitate. Why does it hurt? 'Cause it was just one night. You held my hand and then we said goodbye. Still hold on to that picture in my mind. ಟ್ರೈನ್ ಬಂತು. ನಲ್ಲಿ ಆದರೂ ತುಮಕೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ಏನೋ ಒಂಥರ ಖುಷಿ. ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂಥರ ಖುಷಿ ಇರುತ್ತೆ. ಯಾವಾಗಪ್ಪ ಹೋಗಿ ತಲುಪ್ತೀನಿ ಅಂತ ಖುಷಿ ಇರುತ್ತೆ. ಆದರೆ ಏನು ಮಾಡೋದು, ಪ್ಯಾಸೆಂಜರ್ ಟ್ರೈನ್ ಹೋಗ್ಬಿಟ್ಟಿದ್ದೀನಿ. ತುಂಬ ಲೇಟಾಗಿ ಹೋಗ್ತಾ ಇದ್ದೆ, ಬೇಜಾರು. ಯಾರೂ ಇಲ್ಲ, ಖಾಲಿ ಹೊಡಿತಾ ಇದೆ. ಇನ್ನೂ 2 ಅವರ್ ಹೆಂಗಪ್ಪ ಕುತ್ಕೊಂಡು ಕಾಯೋದು? 3 ಗಂಟೆ ಆಗುತ್ತೆ ಗೈಸ್ ತುಮಕೂರಿಗೆ ಹೋಗೋದು. ಆಲ್ರೆಡಿ ಮನೆಯಿಂದ ಫೋನ್ ಮಾಡಿ ಬೈತಾಯಿದ್ರು, ಇನ್ನೂ ಮಲಗಿದ್ಯಾ? ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ನಾನು ಆಲ್ರೆಡಿ ಟ್ರೈನಲ್ಲಿದ್ದೀನಿ ಅಂತ. ನಾನು ಹೇಳ್ತಾ ಇದ್ದೀನಿ ಸಂಜೆ ಬರ್ತೀನಿ ಅಂತ. ಇನ್ನೂ ಮಲಗಿದ್ಯಾ, ಇನ್ನೂ ಬಂದಿಲ್ಲ ಅಂತ ಬೈತಾಯಿದ್ರು. ನೋಡೋಣ ಅಲ್ಲಿ ಹೋದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ರೀಸನ್ನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಟ್ರೈನಲ್ಲಿ 3 ಅವರ್ಸ್ ಕೂತ್ಕೊಂಡು ಟ್ರೈನಲ್ಲಿ ಈಗ ತುಮಕೂರಿಗೆ ಬಂದಾಗ ತುಮಕೂರು ಬೋರ್ಡ್ ನೋಡಿದ ತಕ್ಷಣ ಖುಷಿ ಆಗೋಯ್ತು. ನಡ್ಕೊಂಡು ಹೋಗ್ತಾ ಇದ್ದೀನಿ ಇಟ್ಬಿಟ್ಟು. ಅಪ್ಪ ತುಮಕೂರಲ್ಲಿ ಏನು ಜನ ಇವತ್ತು, ಸಿಕ್ಕಾಪಟ್ಟೆ ಜನ ಇದ್ದಾರಪ್ಪ. ನೋಡೋಣ ಇರಿ ನನ್ನ ತಂಗಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಕಾಣಿಸ್ತಾನೆ ಇಲ್ವಲ್ಲ ಗೈಸ್? ಹೋಗ್ಬಿಟ್ಲಾ ಬರೋದು ಲೇಟ್ ಆಯಿತು ಅಂತ. ನೋಡಿ ಗೈಸ್ ತುಮಕೂರು. ಅಯ್ಯೋ ಗೈಸ್ ನನ್ನ ತಂಗಿ ಗೈಸ್ ಹಿಗ್ಗ ಮಗ ಉಗಿತಿದ್ದಾಳೆ ಗೈಸ್.
ನಡ್ಕೊಂಬರೋ ಅಷ್ಟ ಸುಸ್ತಾಗೋಯ್ತು ಗೈಸ್. ಫುಲ್ಲಿಂದ ಎತ್ಬಿಟ್ಟಿದೆ. ಇದು ಬೇರೆ ಕಿತ್ತೋಯ್ತು ಗೈಸ್. ನಮ್ಮದೇ ಗಾಡಿ ಹತ್ರ ಬಂದು ಸಾಕಾಯ್ತು. ಈ ಥರ ಇದ್ದೀನಿ ಎಲ್ಲ. ಏನು ವಿಷಯ ಅಂತ ಹೇಳಿದಾರೆ ತುಮಕೂರಿಗೆ ಬಂದಾಗ ಹೇಳ್ತೀನಿ. ನನ್ನ ತಂಗಿದು ಮೆಟರ್ನಿಟಿ ಫೋಟೋಶೂಟ್, ಸೊ ಹಾಗಾಗಿ ತುಮಕೂರಿಗೆ ಬಂದಿರೋದು. ನನ್ನ ತವ್ರ ಮನೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆ. ಐ ಲವ್ ತುಮಕೂರು. ಪಾಯಿಂಟ್ ನೋಡಿ ಗೈಸ್, ನಮ್ಮ ತುಮಕೂರು ಅಂಜಿ ನೀವು ಒಂದು ಕೈ ಮುಗಿದ್ರಿ. ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನಮ್ಮ ಅಂಗಡಿ ಹತ್ರ. ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋರು ಹೆಂಗಿರುತ್ತೆ. ಏನೂ ಅನ್ನಲ್ಲ ಗೈಸ್, ಸುಮ್ಮನೆ ಬೈಯುತ್ತಷ್ಟೇ. ಹಿಂಗೆ ಅದಿಲ್ಲ ಇದಿಲ್ಲ ಅನ್ನೋದಷ್ಟೇ, ಅಷ್ಟೇ, ಏನೂ ಅನ್ನಲ್ಲ. ಗೈಸ್ ಇದೇ ನಮ್ಮ ಅಂಗಡಿ, ಇವರೇ ನಮ್ಮ ಮಮ್ಮಿ. ಫೋಟೋಶೂಟ್ಗೆ ನನ್ನ ತಂಗಿ ಐಬ್ರೋ ಮಾಡಿಸ್ಕೊತಾ ಇದ್ದಾಳೆ ಗೈಸ್. ಇವಾಗ ಮನೆ ಒಳಗೆ ಎಂಟ್ರಿ ಆದೆ, ಖುಷಿ ಆಯಿತು ಗೈಸ್. ಇವರು ಮುದ್ದು ಮೈದಾ ಅಂತ. ಇವರು ಹಾಯ್ ಹಾಯ್ ಅನ್ನಿ, ಹಾಯ್ ಅನ್ನಿ, ಹಾಯ್ 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 ಅನ್ಬೇಕು. ಜಸ್ಟ್ ಗೈಸ್ ಜಾಸ್ತಿ ಓವರ್ ಆಗಿ ಆಡ್ತಾವಳೆ ಇವಳಂತೂ. ಹಿಂಗಿಲ್ಲ, ಫುಲ್ ಬಜಾರಿ. ಇದು ಮಾತ್ರ ಫುಲ್ ಸೈಲೆಂಟ್. ಹೊರಗಡೆ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಸ್ವಲ್ಪ ಮೆಟರ್ನಿಟಿ ಫೋಟೋಶೂಟ್ಗೆ ಐಟಮ್ಸ್ ಬೇಕು, ಏನಾದರೂ ಐಟಮ್ಸ್, ಶೂವು, ಬಟ್ಟೆ ತೊಗೋಬೇಕು ಅಂತ ಹೇಳ್ತಾ ಇದ್ಲು. ಹಾಗೆ ಗೌನ್ ಬುಕ್ ಮಾಡಿದ್ವಿ, ಅದನ್ನು ಇಸ್ಕೊಂಡು ಬರೋಕ್ಕೆ ಹೋಗಬೇಕು. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ನನ್ನ ತಂಗಿ ಡಾಕ್ಟರಿಗೆ ಸ್ವಲ್ಪ ರಿಪೋರ್ಟ್ ತೋರಿಸ್ಬೇಕು ಅಂತ ಹೇಳಿದ್ಲು. ಹಾಗಾಗಿ ಹಾಗೆ ಕ್ಲಿನಿಕ್ಕಿಗೆ ಕರ್ಕೊಂಡ್ಬಂದೆ. ಈಗ ರಿಪೋರ್ಟ್ ತೋರಿಸಿ ಹೋಗಬೇಕು. ಒಂದು ಸ್ಕ್ಯಾನ್ ಮಾಡಿಸಿದ್ವಿ, ಸೊ ಹಾಗಾಗಿ ರಿಪೋರ್ಟ್ ತೋರ್ಸೋಣ ಅಂತ ಕ್ಲಿನಿಕ್ಕಿಗೆ ಕರ್ಕೊಂಡ್ಬಂದಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ರೆಂಟಿಗೆಲ್ಲ ಡ್ರೆಸ್ ತೊಗೊಂಡು ನನ್ನ ತಂಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಏನೇನು ಐಟಮ್ಸ್ ತೊಗೋಬೇಕು ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಇಷ್ಟೇ ಇವತ್ತಿನ ಬ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.